बीजेपी विधायक दलाच्या बैठकीत आश्वासन मागे घेतलेले नाही. आम्ही कधी मागे घेतो, कधी सादर करतो असे सांगितलेलेच नाही. त्यांच्यातच एकोपा नाही. मी देत नाही, मी सोडत नाही असे म्हणत वेळ घालवत आहेत. त्यांचे आतले प्रश्न आम्हाला कशाला, असे विधान परिषद विरोधी पक्षनेते चलुवादी नारायणस्वामी यांनी सांगितले. गुरुवारी बेळगावात पत्रकारांशी बोलताना त्यांनी पुढे म्हटले की उत्तर कर्नाटकातील जनतेला न्याय देणे हे आमचे कर्तव्य. आम्ही बाहेरही लढतो, आतही लढतो. सरकार किती दिवस फसवणूक करणार? गॅरंटीवर पोट भरत नसल्याचे ते म्हणाले. ನೋಡಿ, ಕಾಂಗ್ರೆಸ್ನ ಒಳಗಡೆ ಇರತಕ್ಕಂಥ ಶಾಸಕರುಗಳಿಗೆ ಗ್ಯಾರಂಟಿಯ ಬಗ್ಗೆ ವಿಶ್ವಾಸ ಇಲ್ಲ. ಅವು ಬೇಕಿಲ್ಲ ಅನ್ನೋದು ಇವತ್ತು ಒಬ್ಬರು ಹೇಳಿರ್ತಕ್ಕಂಥ ಮಾತಲ್ಲ. ಇದು CLPಯಲ್ಲಿ ಬಂದಿರತಕ್ಕಂಥ ಮಾತು. ಗ್ಯಾರಂಟಿಗಳ ಬಂದ ದಿನದಿಂದಲೂ ಕೂಡ ಗ್ಯಾರಂಟಿಗಳಿಂದ ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ ಅಂಥೇಳಿ ನಾವು ಹೇಳ್ತಾ ಇಲ್ಲ. ಕಾಂಗ್ರೆಸ್ನವರೇ ಪದೇ 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 ಹೇಳ್ತಿದ್ದಾರೆ. ಮೊದಲು ಅವ್ರು ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ. ಅಂದರೆ ಇವರು ಅದನ್ನು ಮಾಡಿದ್ದೇನಕ್ಕೆ ಅಂತಂದರೆ ಮತ ಬ್ಯಾಂಕ್ಗಾಗಿ ವೋಟ್ಗಳನ್ನು ಸೆಳೆಯಬೇಕು, ಸುಳ್ಳುಗಳನ್ನು ಹೇಳಬೇಕು ಅಂತ. ಅದೇ ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಯವರಿಗೂ ಕೋರ್ಟಿಂದ ನೋಟಿಸ್ ಬಂದಿದೆ. ವೋಟ್ ಚೋರಿ ಮಾಡಿದ್ದಾರೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರಿಗೂ ನೋಟಿಸ್ ಬಂದಿದೆ. ಇದು ಒಂದು ರೀತಿಯ ವೋಟ್ ಚೋರಿನೇ. ಇವರು ಕಾಂಗ್ರೆಸ್ನವರು ವೋಟ್ ಚೋರಿ ಮಾಡೋದು ಅವರಿಗೆ ರಕ್ತದಲ್ಲೇ ಬಂದಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಹಿಡಿದು ಅಲಹಾಬಾದ್ ಹೈ ಕೋರ್ಟ್ ಆವತ್ತೇನೆ ಅವರು ವೋಟ್ ಚೋರಿಯಲ್ಲಿ ಗೆದ್ದಿದ್ದಾರೆ ಅಂತೇಳಿ ಆವತ್ತೇ ಆದೇಶ ಬಂದಿತ್ತು. ಅದರ ಪ್ರಯುಕ್ತವೇ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಕಾಂಗ್ರೆಸ್, ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಅವರು. ಆ ಕಾರಣದಿಂದ ವೋಟ್ ಚೋರಿ ಕಾಂಗ್ರೆಸ್ನ ಆಸ್ತಿಯ ಹೊರತು ಬೇರೆಯವರದಲ್ಲ. ಆದರೆ ಅದನ್ನು ಬೇರೆಯವರ ಮೇಲೆ ಗೂಬೆ ಕೂರಿಸಿ ಏನಾದರೂ ತಪ್ಪುದಾರಿಗಳಿಬೇಕು ಅಂದ್ಕೊಂಡಿದ್ರೆ ಅದು ಆಗೋದಿಲ್ಲ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೋರ್ಟು ಈಗಾಗಲೇ ನೋಟಿಸ್ಗಳನ್ನು ಜಾರಿ ಮಾಡಿದೆ. ಈಗ ಅನೇಕರಿಗೆ ಕೋರ್ಟ್ಗಳಿಂದ ಇತ್ತೀಚೆಗೆ ಇವತ್ತು HK ಪಾಟೀಲ್ರಿಗೂ ಒಂದು ನೋಟಿಸ್ ಬಂದ್ಬಿಟ್ಟಿದೆ. ಅವರ ಆಸ್ತಿ ಯಾವುದೋ ಕುಳಿತಿದ್ದಾರೆ, ಅದನ್ನು ಕೂಡ ತೆರವು ಮಾಡಿರಿ ಅಂತ ಮುಖ್ಯಮಂತ್ರಿಗಳಿಗೆ ಬಂದಾಯಿತು, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬಂದಾಯಿತು. ಮತ್ತು ಅವ್ರಿಗೇನು ಅನಿಸೋದೇ ಇಲ್ಲ. ದೇಶದ ಕಾನೂನನ್ನು ಎತ್ತಿ ಹಿಡಿಬೇಕು ಅನ್ನೋವಂಥ ಪ್ರಜ್ಞೆಯೂ ಇಲ್ಲ. ಅದಾದ ಮೇಲೆ ಇನ್ನೊಬ್ಬರು ಶಾಸಕರು, ಈಗ ಕೊಟ್ಟೂರು ಮಂಜುನಾಥ್ ಅಂತೇಳಿ ದಲಿತರ ಹೆಸರಿನಲ್ಲಿ ನಕಲಿ ಜಾತಿ ಪತ್ರವನ್ನು ಪಡ್ಕೊಂಡು ಅವರು ಕೋರ್ಟ್ಗಳಿಗೆ ಅಲಿತಿದ್ದಾರೆ. ಎಲ್ಲ ಕೋರ್ಟ್ಗಳಲ್ಲೂ ಅದನ್ನು ತಿರಸ್ಕಾರ ಮಾಡಿ ನೀವು ಪರಿಶಿಷ್ಟ ಜಾತಿ ಅಲ್ಲ ಅಂತೇಳಿದರೂ ಕೂಡ ಈ ಮಾನ್ಯ ಮುಖ್ಯಮಂತ್ರಿಗಳು ಅವರು ಶಾಸಕರಾಗಿರೋ ಕಾರಣ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ದಲಿತರಿಗೆ ಅನ್ಯಾಯ ಆಗಿದೆ. ಈ ಅಸ್ಪೃಶ್ಯರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಯಾರು ಸರ್ ಮಾಡಬೇಕು? ಮುಖ್ಯಮಂತ್ರಿಗಳು ಅವರನ್ನು ಯಾಕೆ ರಕ್ಷಣೆ ಮಾಡ್ತಿದ್ದಾರೆ? ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ? ಕಾನೂನು ಕ್ರಮ ಅವ್ರ ಮೇಲೆ ಯಾಕೆ ಆಗಿಲ್ಲ? ಇಷ್ಟೊತ್ತಿಗಾಗಲೇ ಅರೆಸ್ಟ್ ಆಗಬೇಕಾಗಿತ್ತು. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಅವ್ರ ಕೇಸು ಮೊನ್ನೆ ತಾನೇ ಬಿದ್ದೋದ ಮೇಲೆ ಇನ್ನು ಯಾವುದೇ ಮಾರ್ಗ ಉಳಿದಿಲ್ಲ. ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ಅಂಥೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಒಂದು ಸಮಯ ಅದನ್ನು ಮಾಡಲಿಲ್ಲ ಅಂದರೆ ದಲಿತ ಸಂಘಟನೆಗಳು ಎಲ್ಲವೂ ಸೇರಿಸ್ಕೊಂಡು ಧರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸರ್, ಈಗ ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಮಾಡಬೇಕಂತ ವಿಚಾರ ಯಾರು ಟಿಪ್ಪು ಜಯಂತಿ ಮಾಡಬೇಕು ಅಂತ ಪತ್ರ ಕೊಟ್ಟಿದ್ದಾರೋ ಅವರಿಗಿಂತ ಒಳ್ಳೆಯ ಅವಿವೇಕಿಯನ್ನು ನಾನು ಯಾರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾವಿಲ್ಲಿ ಬೆಳಗಾವಿಗೆ ಬಂದಿರೋದು ರೈತರ ಸಮಸ್ಯೆಗಳಿಗೆ, ದಲಿತರ ಸಮಸ್ಯೆಗಳಿಗೆ, ಯಾರು ಬಡವರಿದ್ದಾರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ. ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ನೂರಾರು ಸಂಘಟನೆಗಳು ಹೋರಾಟಕ್ಕಿಳಿದಿವೆ. ನೂರಾರು ಸಂಘಟನೆಗಳು ಅಂದರೆ ಸಮಸ್ಯೆಗಳು ಎಷ್ಟು ಬಿಗಡಾಯಿಸಿದೆ ಅನ್ನೋದನ್ನು ಇದರಲ್ಲಿ ನೋಡ್ಬೋದು. ಇಂಥವುಗಳಿಗೆ ಪರಿಹಾರ ಕೊಡುವಂಥದ್ದು ಕೆಲಸ ಮಾಡಲಿ. ನಮ್ಮದೇ ಭಾಗದ ರೈತರ ಸಮಸ್ಯೆಗಳಿಗೆ ಇವತ್ತು ಸರ್ಕಾರ ಪರಿಹಾರ ಕೊಡಬೇಕಾಗಿದೆ. ಅದನ್ನು ಮಾಡಲಿ ಅಂತ ಪತ್ರ ಕೊಡೋದನ್ನು ಬಿಟ್ಟು ಅವರು ಅರೆ ನಿಮ್ಮ ಪಕ್ಷನೇ ಟಿಪ್ಪು ಪಾರ್ಟಿ, ನೀವು ಮೊದಲು ಮಾಡ್ತಿದ್ರಿ, ಮಾಡಿ ನೋಡ್ರಿ, ನಾವು ಮಾಡ್ತೇವೆ, ನಾವೇನು ಮಾಡಬೇಕು ಅನ್ನೋದು ನಾವು ಮಾಡ್ತೇವೆ. ಬರೀ ಇವರಿಗೆ ಪ್ರಜ್ಞೆ ಇಲ್ಲ. ಉತ್ತರ ಕರ್ನಾಟಕ ನಿಮ್ಮದೇ ಉತ್ತರ ಕರ್ನಾಟಕ ಅಲ್ಲ, ಆ ಭಾಗಕ್ಕೆ ನ್ಯಾಯ ಕೊಡಿಸ್ಬೇಕಂತ ನಿಮಗೆ ಗೊತ್ತಾಗೋದಿಲ್ಲ.
ಇದರಲ್ಲಿ ಟಿಪ್ಪನ್ನು ತಗೊಂಡೋಗ್ಬಿಡ್ತೀರಿ ನೀವು. ಮಾನ ಮರ್ಯಾದೆ ಇದ್ದರೆ ಮೊದಲು ಇಂಥವುಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕಿ. टिपू जयंती साजरी करावी म्हणून अर्ज देणारे अविवेकी आहेत. तुमचा पक्षच टिपू पक्ष झाला आहे. करा, करून बघा, आम्ही काय करतो तेही बघा. मान मर्यादा असेल तर अशा गोष्टींना पूर्ण विराम दिलाच पाहिजे, असेही नारायण स्वामी म्हणाले. विनोद कोलकार, KMM मराठी, बेळगाव.